ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಬಹುಕಾಲದಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಕನ್ನಡ ಚಿತ್ರರಂಗದ ಖ್ಯಾತ ಕಳನಟ ಹಿರಿಯ ನಟ ಹರೀಶ್ ರೈ ನಿಧನರಾಗಿದ್ದಾರೆ. ಕಳೆದ ಹಲವು ತಿಂಗಳಿನಿಂದ ಹರೀಶ್ ರೈ ಅವರಿಗೆ ಅನಾರೋಗ್ಯ ಇದೆ, ಚಿತ್ರರಂಗದ ಪ್ರಮುಖ ನಟರು ಅವರಿಗೆ ಸಹಾಯ ಹಸ್ತವನ್ನ ಚಾಚಬೇಕು ಅನ್ನೋ ಮನವಿಯನ್ನ ನೋಡಿದ್ವಿ. ಬಹಳಷ್ಟು ಕಲಾವಿದರು ಅವರಿಗೆ ಸಹಾಯ ಕೂಡ ಮಾಡಿದ್ರು. ಆದರೆ ಪರಿಸ್ಥಿತಿ ಕೈಮೀರಿ ಹೋಗಿದ್ರಿಂದ ಅವರನ್ನ ಕುಟುಂಬಸ್ಥರು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ನಟ ಹರೀಶ್ ರೈ ಇನ್ನು ನೆನಪು ಮಾತ್ರ. ಅವರ ನೆನಪುಗಳನ್ನ ಮೆಲುಕು ಹಾಕಿಕೊಳ್ತಾ ಹೋದ್ರೆ ಒಂದಷ್ಟು ಅಚ್ಚರಿಯ ವಿಚಾರಗಳು, ಅವರ ಜೀವನದ ಸಂಕಷ್ಟದ ಕ್ಷಣಗಳು, ಹೇಗಿದ್ದವರು ಹೇಗಾದ್ರು ಅನ್ನೋ ವಿಚಾರಗಳೆಲ್ಲ ಮುನ್ನೆಲೆಗೆ ಬರುತ್ತೆ. ನಟ ಹರೀಶ್ ರೈ ಕುರಿತಂತೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅದು ನಮ್ಮ ಬಾಲ್ಯದ ದಿನಗಳು. ಉದಯ ಟಿವಿಯಿಂದ ದೂರದರ್ಶನ ಚಂದನದ ತನಕ ಯಾವ ಚಾನಲ್ನಲ್ಲಿ ಯಾವ ಕನ್ನಡ ಸಿನಿಮಾ ಹಾಕಿದ್ರು ನೋಡ್ತಾ ಇದ್ದ ದಿನಗಳು. ಆ ದಿನಗಳಲ್ಲಿ ನಟರ ಹೆಸರು ತಿಳ್ಕೊಳ್ಳದೆ ಇದ್ರು ಪ್ರತಿಯೊಬ್ಬ ನಟರ ಮುಖ ಚೆನ್ನಾಗಿ ನೆನಪಿರ್ತಾ ಇತ್ತು. ಯಾವುದೋ ಒಂದು ಚಿಕ್ಕ ಸೀನ್ನಲ್ಲಿ ಅವರನ್ನ ನೋಡಿದ್ರು ಇಂಥ ಸಿನಿಮಾದಲ್ಲಿ ಇವರು ಇದ್ದಾರೆ ಅನ್ನೋದು ತಕ್ಷಣಕ್ಕೆ ನೆನಪಾಗ್ತಾ ಇತ್ತು. ಬಹುತೇಕ ಮಾಸ್ ಸಿನಿಮಾಗಳಲ್ಲಿ ಆಗಾಗ ಕಾಣಿಸ್ತಾ ಇದ್ದವರ ಪೈಕಿ ಉದ್ದ ಕೂದಲಿನ ಬೆಳ್ಳಗಿನ ಖಳನಟ ಕೂಡ ಒಬ್ರು. ಅವರ ಹೆಸರು ಹರೀಶ್ ರಾಯ್ ಅಂತ ಗೊತ್ತಾಗೋದಕ್ಕೆ ತುಂಬಾನೇ ಟೈಮ್ ಬೇಕಾಗಿತ್ತು. ಆದ್ರೆ ಆ ನಟನ ಮುಖ ಪರಿಚಯ ಚೆನ್ನಾಗಿ ಆಗಿತ್ತು. ಶಿವರಾಜ್ ಕುಮಾರ್ ರ ಓಂ ಸಿನಿಮಾದಿಂದ ಹಿಡಿದು ದರ್ಶನ್ ರ ಮೆಜೆಸ್ಟಿಕ್ ಸಿನಿಮಾ ತನಕ ಹಲವು ಸಿನಿಮಾಗಳಲ್ಲಿ ಹರೀಶ್ ರಾಯ್ರನ್ನ ನೋಡ್ತಾ ಬಂದಿದ್ವಿ. ಅದಾದ ಬಳಿಕ ಸ್ವಲ್ಪ ತೆರೆಯಿಂದ ಅಂತರ ಕಾಯ್ದುಕೊಂಡ ಹರೀಶ್ ರಾಯ್ ಮತ್ತೆ ದೊಡ್ಡ ಮಟ್ಟದಲ್ಲಿ ಅಂದ್ರೆ ನ್ಯಾಷನಲ್ ಲೆವೆಲ್ನಲ್ಲಿ ಸೌಂಡ್ ಮಾಡಿದ್ದು KGF ನಲ್ಲಿ. ಸಿನಿಮಾ ಸೂಪರ್ ಹಿಟ್ ಆಗಿದ್ದು ದೊಡ್ಡ ಸುದ್ದಿ. ಆದ್ರೆ ಅದರ ಬೆನ್ನಲ್ಲೇ ಹರೀಶ್ ರಾಯ್ ಅವರು ಸದ್ದು ಮಾಡಿದ್ದು ಕ್ಯಾನ್ಸರ್ ವಿಚಾರದಲ್ಲಿ. ಕಳೆದ 5-6 ವರ್ಷಗಳ ಹಿಂದೆ ಹರೀಶ್ ರಾಯ್ಗೆ ದೊಡ್ಡ ಮಟ್ಟದಲ್ಲಿ ಆರೋಗ್ಯ ಸಮಸ್ಯೆ ಇದೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಗಡ್ಡೆಯೊಂದು ದೇಹದಲ್ಲಿದ್ದು ಅದನ್ನ ತೆಗೆಸಿಕೊಳ್ಳೋದು ಸೂಕ್ತ ಅನ್ನೋ ಸಲಹೆಯನ್ನ ವೈದ್ಯರು ನೀಡಿರ್ತಾರೆ. ಆದ್ರೆ ಆ ಹೊತ್ತಲ್ಲಿ ಅವರನ್ನ ಕಾಡಿದ್ದು ಹಣಕಾಸಿನ ಸಮಸ್ಯೆ. ಮುಂದೆ ಸಿನಿಮಾಗಳು ಸಿಗ್ತಾ ಹೋಗಿ ಮಕ್ಕಳು ಸ್ವಲ್ಪ ದೊಡ್ಡವರಾದ ಬಳಿಕ ಈ ಆಪರೇಷನ್ ಬಗ್ಗೆ ನೋಡ್ಕೊಂಡ್ರಾಯ್ತು ಅಂತ ಆ ಹೊತ್ತಲ್ಲಿ ಸುಮ್ಮನಾಗ್ತಾರೆ. ಆದ್ರೆ ಅದೇ ಮುಂದೆ ದೊಡ್ಡ ಸಮಸ್ಯೆಯಾಗಿ ಜೀವಕ್ಕೆ ಕುತ್ತು ತಂದು ಬಿಡುತ್ತೆ ಅಂತ ಅಂದು ಅವರು ಯೋಚಿಸಿರ್ಲಿಲ್ಲ ಅನ್ಸುತ್ತೆ. ಅದು ಅಲ್ಲದೆ ಆಗ KGF ಪಾರ್ಟ್ 1 ದೊಡ್ಡ ಹಿಟ್ ಆಗಿದ್ರಿಂದ ಅದರ 2ನೇ ಭಾಗದ ಶೂಟಿಂಗ್ ಕಡೆ ಗಮನ ಹರಿಸಿರ್ತಾರೆ ಹರೀಶ್. ಆದ್ರೆ KGF 2 ಶೂಟಿಂಗ್ ಟೈಮ್ನಲ್ಲೇ ಅವರಿಗೆ ತಮ್ಮ ದೈಹಿಕ ಸಮಸ್ಯೆ ದೊಡ್ಡದಾಗಿ ಕಾಡಿರುತ್ತೆ. ಚಿತ್ರದಲ್ಲಿದ್ದ ಒಂದು ಲೆಂತಿ ಫೈಟ್ ಸೀನ್ ಮುಗಿಸಿ ಬರುವಾಗ ಉಸಿರು ಕಟ್ಟೋಕೆ ಶುರುವಾಗಿರುತ್ತೆ. ಯಾವಾಗ್ಲೂ ಕಫ ಕೆಮ್ಮು ಬರ್ತಾ ಇತ್ತು. ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದಾಗ ಲಂಗ್ಸ್ ನಲ್ಲಿ ನೀರು ಇದೆ ಅಂತ ಹೇಳಿದ್ರು. ಟೆಸ್ಟ್ ಮಾಡಿಸಿದಾಗ ಕ್ಯಾನ್ಸರ್ ಇರೋದು ಗೊತ್ತಾಯ್ತು ಅಂತ ಹರೀಶ್ ರಾಯ್ ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ರು. ತಮಗೆ ಕ್ಯಾನ್ಸರ್ ಇದೆ, ಸಹಾಯದ ಅಗತ್ಯ ಇದೆ ಅನ್ನೋದನ್ನ ಓಪನ್ ಆಗಿ ಹರೀಶ್ ರಾಯ್ ಹೇಳಿಕೊಂಡಿದ್ರು. ಒಂದು ಕಡೆ ಸಾರ್ವಜನಿಕರು ಕೂಡ ತಮ್ಮ ನೆಚ್ಚಿನ ನಟನಿಗೆ ಕೈಲಾದ ಸಹಾಯವನ್ನ ಮಾಡಿದ್ರು. ಇನ್ನೊಂದು ಕಡೆ ಚಿತ್ರರಂಗದ ಪ್ರಮುಖರು ಇವರತ್ತ ಗಮನ ಹರಿಸಿ ಸಹಾಯ ಮಾಡಬೇಕು ಅನ್ನೋ ಕೂಗು ಕೂಡ ಕೇಳಿ ಬಂದಿತ್ತು. ಬಹುತೇಕ ನಟರು ಅವರಿಗೆ ಸಹಾಯ ಮಾಡಿದ್ರು ಅನ್ನೋ ಸುದ್ದಿ ಕೂಡ ಇತ್ತು. ನಟ ಹರೀಶ್ ರೈ ಅವರು ಹಲವು ಸಂದರ್ಶನಗಳಲ್ಲಿ ಹೇಳಿರೋ ಪ್ರಕಾರ ಕನ್ನಡದ ಪ್ರಮುಖ ನಟರಾದ ದರ್ಶನ್ ತೂಗುದೀಪ್, ಶಿವರಾಜ್ ಕುಮಾರ್, ಯಶ್ ಹಾಗೂ ಧ್ರುವ ಸರ್ಜಾ ಹರೀಶ್ ರೈಗೆ ಸಹಾಯ ಹಸ್ತವನ್ನ ಚಾಚಿದ್ರು. ಅವರ ಚಿಕಿತ್ಸೆಗೆ ಒಂದಷ್ಟು ಹಣ ಸಹಾಯ ಮಾಡಿದ್ರು ಅನ್ನೋದು. ಚಿಕಿತ್ಸೆ ನಡೆಯೋ ಹೊತ್ತಲ್ಲಿ ಸಂಪೂರ್ಣ ಕುಗ್ಗಿ ಹೋಗಿದ್ದ ಹರೀಶ್ ರಾಯ್ ಇತ್ತೀಚೆಗೆ ಖಾಸಗಿ ಮಾಧ್ಯಮವೊಂದರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅಲ್ಲಿ ನಟ ಧ್ರುವ ಸರ್ಜಾ ಮಾಡಿದ್ದ ಸಹಾಯವನ್ನ ನೆನೆದು ಕಣ್ಣೀರು ಕೂಡ ಹಾಕಿದ್ರು. ಚಿಕಿತ್ಸೆ ಮುಂದುವರೆದಿದ್ರು ಅವರಲ್ಲಿ ದೊಡ್ಡ ಮಟ್ಟದಲ್ಲಿ ಚೇತರಿಕೆ ಕಂಡು ಬಂದಿರೋದಿಲ್ಲ. ತೀವ್ರ ಅನಾರೋಗ್ಯ ಹಿನ್ನೆಲೆ ಇತ್ತೀಚೆಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನವೆಂಬರ್ 6ರಂದು ನಿಧನರಾಗಿದ್ದಾರೆ. ಸಿನಿಮಾ ಹಿನ್ನೆಲೆ ಬೆಂಗಳೂರಿನಲ್ಲಿ ವಾಸವಾಗಿದ್ದ ಹರೀಶ್ ರಾಯ್ ಅವರು ಮೂಲತಃ ಉಡುಪಿಯ ಅಂಬಲಪಾಡಿಯವರು. ಅಲ್ಲಿ ಅವರ ಮನೆ ಇದೆ. ಹರೀಶ್ ರಾಯ್ ಅವರ ಮೂಲ ಹೆಸರು ಹರೀಶ್ ಆಚಾರ್ಯ ಅಂತ. ಈ ರಾಯ್ ಅನ್ನೋ ಹೆಸರು ಅವರ ಸಿನಿಮಾದ ಪಾತ್ರದಿಂದ ಬಂದಿದ್ದು. ನಿಧನ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನ ಅಂಜನಾಪುರದ ನಿವಾಸಕ್ಕೆ ತೆಗೆದುಕೊಂಡು ಹೋಗಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ಯಶ್, ಧ್ರುವ ಸರ್ಜಾ ಸೇರಿದಂತೆ ಸಾಕಷ್ಟು ನಟ ನಟಿಯರು ಅಂತಿಮ ದರ್ಶನವನ್ನ ಪಡೆದರು. ಹುಟ್ಟೂರಲ್ಲಿ ಅಂತ್ಯ ಸಂಸ್ಕಾರ ನಡೆಸುವ ನಿರ್ಧಾರವನ್ನ ಕೈಗೊಂಡರು. ಸಿನಿಮಾದಿಂದ ಆಚೆಗೆ ನಟ ಹರೀಶ್ ರಾಯ್ ಜೀವನವನ್ನ ನೋಡಿದ್ರೆ ಅವರು ದೊಡ್ಡ ಸಮಸ್ಯೆಯೊಂದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು ಅನ್ನೋ ವಿಷಯ ಬೆಳಕಿಗೆ ಬರುತ್ತೆ. ಅದು ಸಣ್ಣ ಪುಟ್ಟ ಸಮಸ್ಯೆ ಅಲ್ಲ. ಜೀವಾವಧಿ ಶಿಕ್ಷೆಗೆ ದಾರಿ ತೋರಿಸಿದ್ದ ಕೊಲೆ ಕೇಸ್ನಲ್ಲಿ ಹರೀಶ್ ಅವರು ಸಿಕ್ಕಿ ಹಾಕಿಕೊಂಡಿರ್ತಾರೆ. ಆದ್ರೆ ಅದರಿಂದ ಅವರು ಬಚಾವಾಗಿ ಬಂದಿದ್ದೇ ಒಂದು ದೊಡ್ಡ ಕತೆ. 1992 ನವೆಂಬರ್ 13ರಂದು ಉಡುಪಿಯಲ್ಲಿ ಶಾಲಾ ಶಿಕ್ಷಕರಾಗಿದ್ದ ಜಯರಾಮ್ ಎಂಬುವವರ ಮೇಲೆ ಹರೀಶ್ ರಾಯ್ ಮತ್ತು ಅವರ ಕೆಲ ಗೆಳೆಯರು ಹಲ್ಲೆ ಮಾಡಿದ್ರಂತೆ. ಜಯರಾಮ್ 1 ವಾರದ ಬಳಿಕ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿರ್ತಾರೆ. ಆ ಸಂದರ್ಭದಲ್ಲಿ ಹರೀಶ್ ರಾಯ್ ಸೇರಿದಂತೆ ಇನ್ನೂ ಕೆಲವರ ಮೇಲೆ ಕೊಲೆ ಆರೋಪ ದಾಖಲಾಗಿತ್ತು. ಪ್ರಕರಣ ಸೆಷನ್ಸ್ ಕೋರ್ಟ್ನಲ್ಲಿತ್ತು. ಆದ್ರೆ ಹರೀಶ್ ರಾಯ್ ಅಷ್ಟರಲ್ಲೇ ಬೆಂಗಳೂರಿಗೆ ಬಂದು ಸಿನಿಮಾಗಳಲ್ಲಿ ತೊಡಗಿಕೊಂಡಿರ್ತಾರೆ.
ಸಿನಿಮಾದಿಂದ ಸಿನಿಮಾಗೆ ಅವಕಾಶಗಳು ಸಿಗ್ತಾ ಹೋದಾಗ ಕೊಲೆ ಕೇಸ್ ವಿಚಾರ ಮರೆತೇ ಹೋಗಿರುತ್ತೆ. ಆದರೆ ಒಂದು ದಿನ ಆ ಕೇಸ್ ಸಂಕಷ್ಟವನ್ನ ತಂದೊಡ್ಡಿರುತ್ತೆ. ಆದ್ರೆ ಈ ಕೇಸ್ನಿಂದ ಹರೀಶ್ ರಾಯ್ ಬಚಾವಾಗಿದ್ದು ಹೇಗೆ ಅನ್ನೋದನ್ನ ಅವರು ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿರ್ತಾರೆ. ಈ ಕೇಸ್ ಸಂಬಂಧ ಉಡುಪಿ ಜಿಲ್ಲಾ ಸೆಷನ್ ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಸೆಕ್ಷನ್ 302 ಅಡಿಯಲ್ಲಿ ಜೀವಾವಧಿ ಶಿಕ್ಷೆಯನ್ನ ಘೋಷಣೆ ಮಾಡಿರ್ತಾರೆ. ಆದ್ರೆ ವಿಷಯ ಏನಂದ್ರೆ, ಬೇರೊಬ್ಬರು ತಪ್ಪು ಮಾಡಿ ನನ್ನ ಮೇಲೆ ಹಾಕಿದ್ರು, ಘಟನೆಯಲ್ಲಿ ಸತ್ತ ವ್ಯಕ್ತಿ ಸಾಯುವ ಮುನ್ನ ನಾನು ಅಲ್ಲಿ ಇರ್ಲೇ ಇಲ್ಲ ಅಂತ ಹೇಳಿದ್ರು, ಆದ್ರೂ ನನ್ನನ್ನ ಸಿಲುಕಿಸುವ ಪ್ರಯತ್ನ ನಡೆದಿತ್ತು. ಪ್ರಕರಣ ಮುಂದೆ ಸಿಒಡಿ ತನಿಖೆಗೆ ಹೋಯ್ತು ಅಂತ ಹೇಳ್ತಾರೆ. ಅದಾದ ಬಳಿಕ ಅವರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಆದ್ರೂ ಕೂಡ ಆ ಕೇಸ್ ಅವರನ್ನ ಬಿಟ್ಟಿರೋದಿಲ್ಲ. 2003ರಲ್ಲಿ ಉಡುಪಿ ಸೆಷನ್ ಕೋರ್ಟ್ಗೆ ಅವರನ್ನ ಕರೆದು, ನೀವು ಕೇಸ್ನಲ್ಲಿ ಸೋತಿದ್ದೀರಾ, ನಿಮಗೆ ಜೀವಾವಧಿ ಶಿಕ್ಷೆ ಅಂತ ಹೇಳ್ತಾರೆ. 2003ರ ಹೊತ್ತಿಗೆ ಹರೀಶ್ ರಾಯ್ ಸಿನಿಮಾ ಕೆರಿಯರ್ ದೊಡ್ಡ ಪೀಕ್ನಲ್ಲಿದ್ದು ಹೆಚ್ಚಿನ ಅವಕಾಶಗಳು ಬರ್ತಾ ಇರುತ್ತೆ. ಆದ್ರೆ ಶಿಕ್ಷೆಯಿಂದಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರ್ಬೇಕಾಗುತ್ತೆ. ಬಳಿಕ ಹೈಕೋರ್ಟ್ನಲ್ಲಿ ಕೇಸನ್ನ ಗೆಲ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾಗ ಅವರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅಲ್ಲಿನ ಸಿಬ್ಬಂದಿ ಕೊಂಚ ಕನಿಕರ ತೋರಿಸಿದ್ರು ಅನ್ನೋದನ್ನು ಕೂಡ ಅವರು ಹೇಳ್ಕೊಂಡಿರ್ತಾರೆ. ಬಳಿಕ ಲಾಯರ್ ಒಬ್ಬರ ಸಹಾಯ ಪಡೆದು ಹೇಗೆ ಶಿಕ್ಷೆ ನೀಡಿದ್ರಿ ಅಂತ ಸಾಕ್ಷಿ ಸಮೇತ ವಾದ ಮಾಡಿದ ಬಳಿಕ ಕೇಸ್ನಿಂದ ಬಚಾವಾಗಿದೆ ಅಂತ ಹರೀಶ್ ರೈ ಹೇಳ್ಕೊಂಡಿರ್ತಾರೆ. ನಟ ಹರೀಶ್ ರೈ ಕುರಿತ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಅವರದ್ದು ಚಿನ್ನದ ವ್ಯಾಪಾರಿಗಳ ಕುಟುಂಬ ಅನ್ನೋದು. ಉಡುಪಿಯಲ್ಲಿ ಚಿನ್ನದ ಅಂಗಡಿ ಇತ್ತು. ಮನೆ ಕಡೆ ಯಾವುದೇ ಸಮಸ್ಯೆ ಇರಲಿಲ್ಲ. ತಂದೆ ಜಮೀನ್ದಾರರು, ಆದರೂ ತಾಯಿಯ ಆರೈಕೆ ಇಲ್ಲದೆ ಬೆಳೆಯುವಂತಾಗಿತ್ತಂತೆ. 10ನೇ ತರಗತಿಯಲ್ಲಿದ್ದಾಗ ಏನೋ ಒಂದು ತಪ್ಪು ಮಾಡಿ ಶಿಕ್ಷಕರು ತಂದೆಯನ್ನ ಕರ್ಕೊಂಡು ಬರೋದಕ್ಕೆ ಹೇಳಿದಾಗ ಹೆದರಿ ಬಾಂಬೆಗೆ ಓಡಿ ಹೋಗಿರ್ತಾರೆ. 2 ವರ್ಷ ಅಲ್ಲೇ ಇರ್ತಾರೆ. ಉಡುಪಿ ಅವರ ಜೊತೆಗೆ ನಾನು ಇದ್ದೆ ಅನ್ನೋದನ್ನ ಅವರು ಹೇಳ್ಕೊಂಡಿರ್ತಾರೆ. ನಂತರ ಅಲ್ಲಿ ತಾವು ಉಡುಪಿ ಭಟ್ಟರ ಮಗ ಅನ್ನೋದು ಗೊತ್ತಾಗುತ್ತೆ. ಅವರು ಮರಳಿ ವಾಪಸ್ ಕಳಿಸಿಕೊಡ್ತಾರೆ. ಬಾಂಬೆಯಲ್ಲಿ ಇದ್ದಾಗ ನನ್ನ ಮೇಲೆ ಕೆಲವು ಕೇಸ್ಗಳು ಇದ್ವು, ಕೆಲವು ರೌಡಿಗಳನ್ನ ಎದುರು ಹಾಕಿಕೊಂಡಿದ್ದೆ, ಭೂಗತ ಜಗತ್ತಿನ ಪರಿಚಯವೂ ಆಗಿತ್ತು. ಹೀಗಾಗಿ 1994ರಲ್ಲಿ ಬೆಂಗಳೂರಿಗೆ ಬಂದಿದ್ದೆ ಅನ್ನೋದನ್ನ ಹೇಳ್ಕೊಂಡಿರ್ತಾರೆ. ನನ್ನ ಗೆಳೆಯರೊಬ್ಬರು ಉಪೇಂದ್ರ ಅವರನ್ನ ಪರಿಚಯ ಮಾಡಿಸಿದ್ರು. ಆ ಬಳಿಕ ಇಂಡಸ್ಟ್ರಿ ಪರಿಚಯ ಆಯಿತು. ಈ ವೇಳೆ ಓಂ ಸಿನಿಮಾದಲ್ಲಿ ನಟಿಸೋ ಅವಕಾಶ ಸಿಕ್ಕಿತು ಅನ್ನೋದನ್ನ TV9 ಮಾಧ್ಯಮಕ್ಕೆ ನೀಡಿದ ಸಂದರ್ಶನವೊಂದರಲ್ಲಿ ಹರೀಶ್ ರಾಯ್ ಹೇಳ್ಕೊಂಡಿರ್ತಾರೆ. ಇನ್ನು ತಂದೆ ನಿಧನದ ಬಳಿಕ ಅವರ ಪುತ್ರ ಅವರನ್ನ ನೆನಪಿಸಿಕೊಂಡು ಭಾವುಕರಾಗಿದ್ದಾರೆ. ಕಳೆದ 1 ತಿಂಗಳಿಂದ ಆಸ್ಪತ್ರೆಯಲ್ಲಿದ್ರು. ಅವರು ಇಲ್ಲದೆ ಮನೆಯೆಲ್ಲ ಖಾಲಿ ಅನ್ನಿಸ್ತಾ ಇತ್ತು. ಅವರನ್ನ ನೋಡೋದಕ್ಕೆ ಆಸ್ಪತ್ರೆಗೆ ಬರ್ತಾ ಇದ್ದೆ, ಇನ್ನೇನು ಮನೆಗೆ ಬಂದ್ಬಿಡ್ತೀನಿ ಅನ್ನೋ ಆಶಾ ಭಾವದಲ್ಲಿದ್ರು. ಧೈರ್ಯ ಹೇಳ್ತಾ ಇದ್ರು. ಅಲ್ಲದೆ ದೇಶ ಪ್ರೇಮದ ಪಾಠವನ್ನ ಮಾಡ್ತಾ ಇದ್ರು. ಅವರಿಗೆ ಇದ್ದ ದೊಡ್ಡ ಆಸೆ ಅಂದ್ರೆ ಅದು ಅವರನ್ನ ಉಡುಪಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು. ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಕಣ್ಣೀರು ಹಾಕಿದ್ದಾರೆ. ಇನ್ನು ಸಾವಿನಲ್ಲೂ ಸಾರ್ಥಕತೆ ಅನ್ನೋ ಹಾಗೆ ತಮ್ಮ ನಿಧನಾನಂತರ ಅಂಗಾಂಗ ದಾನದ ಬಗ್ಗೆಯೂ ಕೂಡ ಹರೀಶ್ ರೈ ತಮ್ಮ ಪತ್ನಿ ಬಳಿ ತಿಳಿಸಿದರಂತೆ. ಆದ್ರೆ ಅವರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಕಾರಣ ಅಂಗಾಂಗ ದಾನ ಸಾಧ್ಯವಿಲ್ಲ ಅಂತ ವೈದ್ಯರು ತಿಳಿಸಿದ್ರು. ಸದ್ಯ ಅವರ ಪುತ್ರ ಹಾಗೂ ಕುಟುಂಬಕ್ಕೆ ನಟ ಯಶ್ ಆರ್ಥಿಕ ನೆರವಿನ ಭರವಸೆ ನೀಡಿರೋ ಮಾಹಿತಿ ಇದೆ. ಜೀವನದಲ್ಲಿ ಹಲವು ರೀತಿಯ ಏರುಪೇರುಗಳನ್ನ ಕಂಡ ನಟ ಹರೀಶ್ ಚಿತ್ರರಂಗ ಎಂದೂ ಮರೆಯದ ಸಿನಿಮಾದಲ್ಲಿ ನೆನಪಿಟ್ಟುಕೊಳ್ಳೋ ಪಾತ್ರದಲ್ಲಿ ನಟಿಸಿದ್ರು ಅನ್ನೋದು ಸಮಾಧಾನಕರ ವಿಚಾರ. ದೈಹಿಕವಾಗಿ ಅವರು ಇಲ್ಲವಾದ್ರೂ ಅವರ ಕಲಾ ಸೇವೆ ಎಂದಿಗೂ ಜೀವಂತ. ನಟ ಹರೀಶ್ ರಾಯ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ಹೇಳಿ.